ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ RRB NTPC ಗ್ರ್ಯಾಜುಯೇಟ್ ಲೆವೆಲ 5ನೇ ತಾರೀಕು ಜೂನ್ ನಡೆದಿರುವಂಥ ಪರೀಕ್ಷೆ ಏನೈತಿ ಅದರಲ್ಲಿ ಬಂದಿರುವ GK/GS ಪ್ರಶ್ನೆಗಳನ್ನ ಈಗ ನೋಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ಏನೈತಿ, ಸೊ ಡೈರೆಕ್ಟ್ ಇದೆ ಕ್ವಶನ್ ಬಂದೈತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇದರ ರಿಲೇಟೆಡ್ ಬಂದಿತ್ತು ಅಂತ ಹೇಳ್ಬೋದಾಗಿರ್ತದೆ. ಸೊ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಕ್ವಶನ್ ಇಲ್ಲಿ ಯಾವ್ದ್ರ ಮೇಲೆ ರಿಲೇಟೆಡ್ ಇತ್ತಂತ ನೋಡೋಣ. ಇಲ್ಲಿ ರಿವರ್ಸ್ ಮೇಲೆ ಏನೈತಿ ಒಂದು ಕ್ವಶನ್ ಬಂದಿತ್ತು. ಸಬರಮತಿ ರಿವರ್ ಮೇಲೆ ಏನೈತಿ ಈ ಒಂದು ಕ್ವಶನ್ ಬಂದಿತ್ತು ಅಂತ ಹೇಳ್ಬೋದು. ಎಲ್ಲಿ ಹುಟ್ಟುತ್ತಾ ಅಂತ ಕೇಳಿದ್ರು ಅನ್ಸುತ್ತಾ. ಸೊ ರಾಜಸ್ಥಾನದಲ್ಲಿ ಅಂತ ಹೇಳಿದರು. ಸೊ ಈ ರಿವರ್ ಬಗ್ಗೆ ಏನೈತಿ, ಇಂಡಿಯಾದಲ್ಲಿ ಬರುವಂಥ ಆಲ್ ರಿವರ್ಗಳ ಬಗ್ಗೆ ಏನೈತಿ ನಾವು ನೋಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಮ್ಯಾಪ್ನಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ನದಿಗಳು ಯಾವ್ಯಾವ ರಾಜ್ಯದಲ್ಲಿ ಹುಟ್ಟಿದಾವಂತ. ಇಲ್ಲಿ ಮಹಾರಾಷ್ಟ್ರದಲ್ಲಿ ನೋಡ್ಬೋದು, ಇಲ್ಲಿ ಗೋದಾವರಿ, ಭೀಮಾ, ಕೃಷ್ಣ ಇವೆಲ್ಲ ಮಹಾರಾಷ್ಟ್ರದಾಗ ಹುಟ್ತಾವೆ. ಅದೇ ರೀತಿ ತುಂಗಭದ್ರಾ, ಕಾವೇರಿ ಏನೈತಿ ಇಲ್ಲಿ ಕರ್ನಾಟಕದಲ್ಲಿ ಹುಟ್ತಾವೆ. ಅದೇ ರೀತಿ ಇಲ್ಲಿ ಪೆನ್ನಾರ, ಪಾಲಾರ ಇವನ್ನೆಲ್ಲ ನೋಡ್ಬೋದು. ಸೊ ಇವೆಲ್ಲ ರಿವರ್ಗಳನ್ನ ನೀವು ಒಮ್ಮೆ ಡೀಟೇಲ್ ಆಗಿ ಯಾವ್ಯಾವ ರಾಜ್ಯದಲ್ಲಿ ಹುಟ್ತಾವಂತ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ 2025ರಲ್ಲಿ WPL ಯಾವ ಒಂದು ಟೀಮ್ ಇಲ್ಲಿ ಗೆದ್ದಿತ್ತಂತ ಕೇಳಿದ್ರು ಅನ್ಸುತ್ತೆ. ಸೊ ಇಲ್ಲಿ MI ಅನ್ನೋದು ಆನ್ಸರ್ ಆಗಿರ್ತದೆ. ಸೊ ಈ ಸಲ 2025ರ IPLನಲ್ಲಿ RCB ವಿನ್ ಆಗ್ಯದ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿ WPL ಈಗ 3 ಸೀಸನ್ ಆಯ್ತು ನಡೆಯಕತ್ತ. ಫಸ್ಟ್ ಸೀಸನ್ MI ಗೆದ್ದಿತ್ತು, ಹಾಗೆ ಸೆಕೆಂಡ್ ಸೀಸನ್ RCB ವುಮೆನ್ಸ್ ಟೀಮ್ ಗೆದ್ದಿತ್ತು, ಮತ್ತು ಥರ್ಡ್ ಸೀಸನ್ ಕೂಡ ಇಲ್ಲಿ MI ಗೆದ್ದದ. ಸೊ ಈ ಮೂರರಲ್ಲಿ ರನ್ನರ್ ಅಪ್ ನೋಡ್ಬೋದು ನೀವು. ಇಲ್ಲಿ ಡೆಲ್ಲಿ ಅನ್ನೋದು ರನ್ನರ್ ಅಪ್ ಆಗಿರ್ತದೆ. ಸೊ 3 ಸಲ ಏನೈತಿ ಈ ಡೆಲ್ಲಿ ಇಲ್ಲಿ ರನ್ನರ್ ಅಪ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದು ಬಂದಿತ್ತು ಅಂದರೆ ಇಲ್ಲಿ ಕಂಪ್ಯೂಟರ್ ಬಗ್ಗೆ 5ರಿಂದ 6 ಕ್ವಶನ್ಗಳ ಬರ್ತಾವಂತಾನೆ ಹೇಳ್ಬೋದು. ಇಲ್ಲಿ ಕಂಪ್ಯೂಟರ್ ಬಗ್ಗೆ 5 to 6 ಕ್ವಶನ್ ಬಂದಿದ್ದು ಅಂತ ಹೇಳಿದರು ಆಸ್ಪಿರೆಂಟ್ಗಳು. ಸೊ ಇಲ್ಲಿ FTP ಬಗ್ಗೆ ಇಲ್ಲಿ ಫುಲ್ ಫಾರ್ಮನ್ನು ಕೇಳಿರ್ತಾರೆ. ಇಲ್ಲಿ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನೋದು ಇಲ್ಲಿ ಆಗಿರ್ತದೆ. ಇದೇ ರೀತಿ ನೀವು CPU, RAM, ROM ಇವನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಇಲ್ಲಿ ರಿವರ್ ಬಗ್ಗೆ ಯಾವ್ಯಾವ ರಾಜ್ಯದಲ್ಲಿ ಇಲ್ಲಿ ಬೌಂಡ್ರಿ ಆಗಿದ್ದಾವೆ ಅನ್ನೋದು ರಿವರ್ ಅದ. ಸೊ ಇದನ್ನು ಕೂಡ ನೀವು ನೋಡ್ಬೋದು. ಸೊ ಇಲ್ಲಿ CPU ಅಂದ್ರೆ ಇಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಆಗುತ್ತೆ. RAM ಅನ್ನೋದು ಇಲ್ಲಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಆಗುತ್ತೆ. ROM ಅನ್ನೋದು ರೀಡ್ ಓನ್ಲಿ ಮೆಮೊರಿ ಆಗುತ್ತೆ. ನೆಕ್ಸ್ಟ್ ALU ಅನ್ನೋದು ಇಲ್ಲಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆಗುತ್ತೆ. CU ಅನ್ನೋದು ಇಲ್ಲಿ ಕಂಟ್ರೋಲ್ ಯೂನಿಟ್ ಅಂತ ಆಗುತ್ತೆ. USB ಇಲ್ಲಿ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಆಗುತ್ತೆ. UPS ಯೂನಿರೆಪ್ಟೇಬಲ್ ಪವರ್ ಸಪ್ಲೈ ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ LAN, WAN, ವೈಫೈ ಇಲ್ಲಿ ನೋಡ್ಬೋದು. ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್ ಇಲ್ಲಿ ವೈರ್ಲೆಸ್ ಫೆಸಿಲಿಟಿ ಅಂತ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಇಂಟರ್ನೆಟ್ ಕಮ್ಯುನಿಕೇಷನ್ ಮೇಲೆ ಇಲ್ಲೂ ಕೂಡ ಸ್ವಲ್ಪ ಫುಲ್ ಫಾರ್ಮ್ಗಳಿದಾವೆ. ಇವನು ಕೂಡ ನೀವು ನೋಡ್ಕೋಬೋದು. ಇಲ್ಲಿ IP, URL, HTTP, ಹಾಗೆ FTP, ISP, DNS ಡೊಮೈನ್ ನೇಮ್ ಸಿಸ್ಟಮ, ಇಲ್ಲಿ VoIP ಅಂತ ಇದೆ, ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ. ಸೊ ಅದೇ ರೀತಿಲಿ ಸ್ಟೋರೇಜ್ ಮತ್ತು ಮೀಡಿಯಾ ಮೇಲೇನು ಇಲ್ಲಿದಾವ. ಇಲ್ಲಿ HDD ಹಾರ್ಡ್ ಡಿಸ್ಕ್ ಡ್ರೈವ, SD ಅಂದ್ರೆ ಇಲ್ಲಿ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಆಗುತ್ತೆ. CD ಅನ್ನೋದು ಇಲ್ಲಿ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಆಗುತ್ತೆ. ಸೊ DVD, BD, MB, GB, ಇಲ್ಲಿ TB ಅನ್ನೋದು ಇದೆ ಟೆರಾಬೈಟ್ ಅಂತ ಆಗಿರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಸಾಫ್ಟ್ವೇರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಮೇಲೆ ಸ್ವಲ್ಪ ಫುಲ್ ಫಾರ್ಮ್ದಾವು ಇಲ್ಲಿ ನೋಡ್ಬೋದು. OS, GUI, BIOS ಇಲ್ಲಿ ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ. ಹಾಗೆ ಇಲ್ಲಿ ಕಂಪ್ಯೂಟರ್ನಲ್ಲಿ ಇನ್ಪುಟ ಮತ್ತು ಔಟ್ಪುಟ ಡಿವೈಸ್ಗಳು ಯಾವಂತನೂ ಇಲ್ಲಿ ನೀವು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಮೇಲೆ ಏನೈತಿ ಇಲ್ಲಿ VPN, OTP, MAC, SSL, DOS. ಸೊ ಇವುಗಳ ಫುಲ್ ಫಾರ್ಮನ್ನು ನೀವು ನೋಡ್ಕೊಂಡು ಹೋಗಬೇಕು. ಈ PDF ಅನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿರ್ತದೆ. ನೀವು ಅಲ್ಲಿ ನೋಡ್ಕೋಬೋದು ಇವನ್ನ ಡೀಟೇಲ್ ಆಗಿ. ಸೊ ನೆಕ್ಸ್ಟ್ ಇಲ್ಲಿ ಆರ್ಟಿಕಲ್ ಮೇಲೆ ಒಂದು ಕ್ವಶನನ್ನು ಕೇಳತ್ತದ. ಸೊ ಇಲ್ಲಿ CAG ಮೇಲೆ ಒಂದು ಕ್ವಶನ್ನ ಕೇಳಿದರು. ಸೊ ಇಲ್ಲಿ CAG ಆರ್ಟಿಕಲ್ ಅಥವಾ ಇಲ್ಲಿ ಚೇರ್ಮನ್ ಯಾರಂತನೂ ಕೇಳ್ಬೋದು ಇಲ್ಲಿ. ಸೊ ಈ ರೀತಿ ಒಂದು ಕ್ವಶನನ್ನು ಕೇಳಿದರು. ಸೊ ಇದೇ ರೀತಿ ನೀವು
ಈ ಸಿ ಎ ಜಿ ಆಯ್ತು, ಅಟಾರ್ನಿ ಜನರಲ, ಸೊ ಇದೇ ರೀತಿ ಬರುವಂಥ ಎಲ್ಲ ಒಂದು ಆಫೀಸರ್ಗಳ ಆರ್ಟಿಕಲ್ ಯಾವ್ದು ಬರ್ತದೆ, ಸೊ ಈಗಿನ ಚೇರ್ಮನ್ ಯಾರ್ದಾರು ಅನ್ನೋದನ್ನು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಇಲ್ಲಿ ಈ ಸಿ ಎ ಜಿ ಈಗ ಕೆ ಸಂಜು ಮೂರ್ತಿ ಅನ್ನೋರ್ದಾರು. ನೆಕ್ಸ್ಟ್ ಇಲ್ಲಿ ಈಸ್ಟರ್ನ್ ಕೋಸ್ಟ್ ಗಾರ್ಡ್ ಬಗ್ಗೆ ಇಲ್ಲಿ ಕೇಳಿದರು. ಸೊ ಇಲ್ಲಿ ಕೋರಮಂಗಲ, ಹಾಗೆ ಇವುಗಳ ವೆಸ್ಟರ್ನ್ ಕೋಸ್ಟಲ್ ಗಾರ್ಡ್ ಹಾಗೂ ಈಸ್ಟರ್ನ್ ಕೋಸ್ಟಲ್ ಗಾರ್ಡ್ಗೆ ಏನೇನಂತಾನು ಕೇಳ್ಬೋದು. ಸೊ ಅವುಗಳ ನೇಮ, ಸೊ ಇಲ್ಲಿ ವೆಸ್ಟರ್ನ್ಕ ಮಲಬಾರ್ ಅಂತಲೂ ಕರೀತಾರೋ ಮತ್ತು ಸಹ್ಯಾದ್ರಿ ಅಂತಲೂ ಕರೀತಾರೋ. ಈಚೆ ಕಡೆ ಈಸ್ಟರ್ನ್ಕ ಏನಂತ ಇಲ್ಲಿ ಕೋರಮಂಗಲ್ ಅಂತ ಕರೀತಾರೋ. ನೆಕ್ಸ್ಟ್ ಇಲ್ಲಿ ಅತಿ ಉದ್ದವಾದ ಕರಾವಳಿ ಬಗ್ಗೆ ಗುಜರಾತ್ ಅಂತ ಇಲ್ಲಿ ಕೇಳಿದರು. ಸೊ ಗುಜರಾತ್ ಭಾರತದಲ್ಲಿ ಟೋಟಲ್ ಆಗಿ ಇಲ್ಲಿ 9 ರಾಜ್ಯಗಳು ಬರ್ತಾವೆ. ಸೊ ಇಲ್ಲಿ ನೋಡ್ಬೋದು ನೀವು ಕೋಸ್ಟಲ್ ಏರಿಯಾದಲ್ಲಿ ಇಲ್ಲಿ ಗುಜರಾತ್ ಏನೈತಿ ಅತಿ ಹೈಯೆಸ್ಟ್ ಏನೈತಿ ಇಲ್ಲಿ ಕರಾವಳಿ ತೀರವನ್ನು ಹೊಂದಿದೆ. ನೆಕ್ಸ್ಟ್ ಇಲ್ಲಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ, ವೆಸ್ಟ್ ಬೆಂಗಾಲ. ಸೊ ಇವು ಟೋಟಲ್ ಆಗಿ ಇಲ್ಲಿ ಇವು 4 ಏನೈತಿ ಇಲ್ಲಿ ಈಸ್ಟರ್ನ್ ಅಂದ್ರೆ ಪೂರ್ವಕ್ಕೆ ಬರ್ತಾವೆ. ಸೊ ಇಲ್ಲಿ 5 ರಾಜ್ಯಗಳು ಏನೈತಿ ಇಲ್ಲಿ ಪಶ್ಚಿಮಕ್ಕೆ ಇಲ್ಲಿ ಬರ್ತಾವೆ. ಟೋಟಲಿಗೆ ಪಶ್ಚಿಮಕ್ಕೆ 5 ರಾಜ್ಯ, ಇಲ್ಲಿ ಪೂರ್ವಕ್ಕೆ 4 ರಾಜ್ಯಗಳು ಇದಾವೆ. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಏನಪ್ಪ ಅಂತಂದ್ರೆ ಇಲ್ಲಿ ಪೂರ್ವಕ್ಕೆ ಎಷ್ಟು ರಾಜ್ಯಗಳಿಂದ ಎಲ್ಲಿಂದ ಎಲ್ಲಿವರೆಗೆ ಈ ವೆಸ್ಟರ್ನ್ ಘಾಟ್ ಹರಡಿದಾದ ಅಂತಲೂ ಕೇಳಿದರು. ಸೊ ಇದನ್ನ ಬಗ್ಗೆನೂ ನೀವು ನೋಡಬೇಕಾಗ್ತದೆ. ಸೊ ಇಲ್ಲಿ ಇವುಗಳ ಲೆಂತ್ ಎಷ್ಟೆಷ್ಟು ಅದ ಅಂತಲೂ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಅತಿ ಹೈಯೆಸ್ಟ್ ಇಲ್ಲಿ ಗುಜರಾತ್ ಅದ. ಸೊ ಇಲ್ಲಿ 1214 ಕಿಲೋಮೀಟರ್ ಅನ್ನದ ಗುಜರಾತ್ಗೆ. ಸೊ ಇಲ್ಲಿ ಕರ್ನಾಟಕ ನೋಡ್ಬೋದು, ಇಲ್ಲಿ 320 ಕಿಲೋಮೀಟ್ರ್ ಈ ಥರ ಕೋಸ್ಟ್ ಗಾರ್ಡ್ ಅಂದರೆ ಕರಾವಳಿ ತೀರವನ್ನು ಹೊಂದ್ಯದ. ನೆಕ್ಸ್ಟ್ ಸೊ ಇಲ್ಲಿ ಪೈಕಾ ವಿದ್ರೋಹ ಈ ಘಟನೆ ಒಂದು ಕೇಳಿದರು. 1817 ಆಗಿದೆ, ಒಡಿಶಾದಾಗ ಆಗಿತ್ತು. ಸೊ ಇಂತಹ ಏನೈತಿ ಇವೆಲ್ಲ ಬುಡಕಟ್ಟು ದಂಗೆಗಳು, ಹಾಗೆ 1800ದ ನಂತರ ಏನಾಗ್ಯಾವಲ್ಲ ದಂಗೆಗಳು, ಅವುಗಳನ್ನ ನೋಡ್ಕೋಬೋದು ನೀವು. ನೆಕ್ಸ್ಟ್ ಇಲ್ಲಿ 1917ರಾಗ ಇಲ್ಲಿ ಕಾಂಗ್ರೆಸ್ ಅಧಿವೇಶನಗಳನ್ನ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಹಾಗೆ ಇಲ್ಲಿ ಕಾನೂನು ಭಂಗ ಚಳವಳಿ, ಹಾಗೆ 17ರಾಗ ಇಲ್ಲಿ ಚಂಪಾರಣ್ಯ ಸತ್ಯಾಗ್ರಹ, ಗಾಂಧೀಜಿಯವರು ಬಂದಿದ್ದು ಮೊದಲೇದಾಗಿ. ಇದು ನೀಲಿ ಬೆಳೆಗಾರರ ಪರವಾಗಿತ್ತು. ಸೊ ಇವುಗಳನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ 1817ರಾಗ ಇಲ್ಲಿ ವೇದಾಂತ್ ಕಾಲೇಜನ್ನು ಇಲ್ಲಿ ಕೋಲ್ಕತ್ತಾದಾಗ ರಾಜಾರಾಮ್ ಮೋಹನ್ ರಾಯ್ ಇವರು ಸ್ಥಾಪಿಸ್ತಾರು. ನೆಕ್ಸ್ಟ್ ಇವರು ಏನು ಮಾಡ್ತಾರೋ 1814ರಾಗ ಆತ್ಮೀಯ ಸಭಾವನ್ನು ಇವರ ಸ್ಥಾಪಿಸ್ತಾರೋ. ಮತ್ತು ಬ್ರಹ್ಮ ಸಮಾಜ 1828ರಾಗ. ಸೊ ಇವರು ಕೂಡ ಬರುವಂಥ ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಆತ್ಮಾರಾಮ್ ಪಾಂಡುರಂಗ ಇವರೆಲ್ಲನೂ ಕೂಡ ನೀವು ನೋಡ್ಕೊಂಡು ಹೋಗ್ಬೇಕು. ಅವರು ಯಾವ ಕಾಲೇಜನ್ನು ಸ್ಥಾಪಿಸ್ಯಾರು, ಯಾವ ಸಭಾ ಅವ್ರದ್ದಿತ್ತು, ಯಾವ ಸಮಾಜಕ್ಕೆ ಅವರು ಸ್ಥಾಪನೆಯನ್ನು ಮಾಡಿದರು. ಸೊ ಈ ರೀತಿ ಇವನ್ನೆಲ್ಲವನ್ನು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ನೆಕ್ಸ್ಟ್ 97ನೇ ತಿದ್ದುಪಡಿ ಇಲ್ಲಿ ನೋಡ್ಬೋದು. ಸೊ 97ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟ ಹಾಗೈತೆ ಅಂದರೆ ಇಲ್ಲಿ ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟ ಹಾಗೈತಿ. ಸೊ ಈ ತಿದ್ದುಪಡಿಯನ್ನು 368ರ ತಿದ್ದುಪಡಿ ಏನೈತಿದೆ. ಸೊ ಈ ವಿಧಿಯ ಪ್ರಕಾರ ಸಂಸತ್ತಿಗೆ ಏನೈತಿ ಇಲ್ಲಿ ತಿದ್ದುಪಡಿ ಮಾಡುವ ಅವಕಾಶವನ್ನು ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಅಂತರ್ಜಾತಿ ವಿವಾಹ ಬಗ್ಗೆ ಏನೈತಿ ಇವರ ರಾಜಾರಾಮ್ ಮೋಹನ್ ರಾಯನ ಇಲ್ಲಿ 1828ರಲ್ಲಿ ಏನೈತಿ ಇವರ ಇದರ ಪರವಾಗಿ ಹೋರಾಡಿದ್ರು. ನೆಕ್ಸ್ಟ್ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಗಳ ಬಗ್ಗೆನೂ ಕೇಳಾಕ್ತಾರೆ ಅಂತ. ಸೊ ಇವುಗಳನ್ನು ಕೆಮಿಕಲ್ ರಿಯಾಕ್ಷನ್ಗಳನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ಸಿ ಪಿ ಒ ಬಗ್ಗೆ ಅದ. ಸೊ ಸಿ ಪಿ ಒ ಬಗ್ಗೆನೂ ಇಲ್ಲಿ ನೋಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ 24 ಡಿಗ್ರಿ ಇದು ಚಾನಲ್ ಏನೈತಿ. ಸೊ ಈ ಅಕ್ಷಾಂಶಗಳ ಮೇಲಿನ ಸಿಟಿಗಳನ್ನ ಕೇಳಿದ್ರಂತ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 24 ಇಲ್ಲಿ ಬರ್ತದೆ. ಸೊ ಇದ್ರ ಮೇಲೆ ಬಂದಿರುವಂಥ ರಾಜ್ಯಗಳನ್ನು ಕೇಳಿದ್ರು ಅಂತ. ಸೊ ಇಲ್ಲಿ ಭೂಪಾಲ್ ಇಲ್ಲಿ ಕೆಳಗೆ ಬರ್ತದೆ. ಇಲ್ಲಿ ಮೇಲೆ ನೋಡಿದ್ರೆ ಇಲ್ಲಿ ದಿಲ್ಲಿ, ಲಕ್ನೋ, ಸೊ ಇಲ್ಲಿ ಹರಿಯಾಣ, ಚಂಡೀಗಢ, ಸೊ ಇವೆಲ್ಲ ಬರ್ತವೆ. ಇಲ್ಲಿ ರಾಜಸ್ಥಾನ್, ಜೈಪುರ. ಸೊ ಇಲ್ಲಿ ಕೆಳಗಡೆ ನೋಡೋದಾದರೆ ಇಲ್ಲಿ ಬೆಂಗಳೂರು, ಚೆನ್ನೈಯು, ಹೈದರಾಬಾದು, ಸೊ ಇವೆಲ್ಲ ಬರ್ತವೆ. ಇಲ್ಲಿ ಮುಂಬೈಯು, ಸೊ ಈ ಸಿಟಿಗಳು ಬರ್ತವೆ. ಸೊ ಇವುಗಳ ಇಲ್ಲಿ ರೇಖಾಂಶ ಯಾವ್ಯಾವ ರಾಜ್ಯದ ಮೇಲೆ ಯಾವ್ಯಾವ ಹಾದು ಹೋಗೈತೆ ಅನ್ನೋದು ಇಲ್ಲಿ ನೋಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಪ್ರತಿಯೊಂದು ಅವುಗಳ ಕ್ಯಾಪಿಟಲ್ದ ಡೀಟೇಲ್ ಆಗ್ಯದ, ನೀವು ನೋಡ್ಕೋಬೋದು. ಇಲ್ಲಿ ಪಾಟ್ನಾದಲ್ಲಿ 25 ಡಿಗ್ರಿ ಮೇಲೆ ಅದ. ನೆಕ್ಸ್ಟ್ ಇಲ್ಲಿ ಗೋವಾ ಪಣಜಿ ಏನೈತಿ ಇಲ್ಲಿ 15 ಅದ. ಸೊ ಈ ರೀತಿ ಒಂದು ಯಾವುದಾದ್ರು ಡಿಗ್ರಿ ಕೊಟ್ಟ ಅದರ ಮೇಲಿನ ಅಥವಾ ಅದರ ಕೆಳಗಿನ
ಇಲ್ಲಿ ಕ್ಯಾಪಿಟಲ್ನ ಅಂದ್ರೆ ರಾಜಧಾನಿ ಅಥವಾ ಯಾವ್ದಾರ ಒಂದು ಸಿಟಿಯನ್ನು ನಿಮ್ಗೆ ಕೇಳ್ಬೋದು ಇದ್ರೊಳಗೆ. ಸೊ ಇಲ್ಲಿ ಲಕ್ನೋ ನೋಡ್ಬೋದು, ಇಲ್ಲಿ 26 ಡಿಗ್ರಿ ಮೇಲೆ ಅದ. ಸೊ 24 ಡಿಗ್ರಿ ಮೇಲೆ ಇರುವಂಥ ಸಿಟಿಗಳನ್ನ ಇಲ್ಲಿ ಆಯ್ಕೆಯನ್ನು ಮಾಡಿರಿ ಅಂದಾಗ ಸೊ ಇಲ್ಲಿ ನೀವು ಇಲ್ಲಿ ಲಕ್ನೋ ಬರ್ತದೆ, ನೆಕ್ಸ್ಟ್ ಇಲ್ಲಿ ಜೈಪುರ್ ಬರ್ತದೆ, ಸೊ ಇಲ್ಲಿ ಕೊಹಿಮಾ ಬರ್ತದೆ, ಶಿಲಾಂಗ್ ಬರ್ತದೆ, ನೆಕ್ಸ್ಟು ಇವು 30 ಡಿಗ್ರಿ ಇದ್ದಿದ್ದೂ ಬರ್ತಾವೆ. ಸೊ ಈ ರೀತಿ ನೀವು ಇವುಗಳ ಡಿಗ್ರಿಯನ್ನು ಇಲ್ಲಿ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ನೆಕ್ಸ್ಟು ಸೊ ಇಲ್ಲಿ ದೇವಾಲಯಗಳ ಶೈಲಿ ಬಗ್ಗೆನೂ ಕೇಳಿದ್ರಂತ. ಸೊ ಇಲ್ಲಿ ಶೈಲಿಗಳು ಹಲವಾರು ಟೈಪ್ ಬರ್ತಾವೆ. ಇಲ್ಲಿ ಮೇನ್ ಆಗಿ ನೋಡೋದಾದ್ರೆ ನಾಗರ ಶೈಲಿ, ದ್ರಾವಿಡ ಶೈಲಿ, ಇಲ್ಲಿ ವೇಸರ ಶೈಲಿ ಅಂತ ಬರ್ತಾವೆ. ಸೊ ಇವುಗಳ ಬಗ್ಗೆನೂ ಕೂಡ ನೀವು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಇಲ್ಲಿ ನೋಡ್ಬೋದು ನಾಗರ ಶೈಲಿಯಲ್ಲಿ ಉತ್ತರ ಭಾರತದಲ್ಲಿ ಏನೈತಿ ಹೆಚ್ಚಾಗಿ ಕಂಡು ಬರ್ತದೆ. ಇದು ದ್ರಾವಿಡ ಶೈಲಿ ಅನ್ನೋದು ದಕ್ಷಿಣ ಭಾರತದಲ್ಲಿ ಏನೈತಿ ಹೆಚ್ಚಾಗಿ ಕಂಡು ಬರ್ತದೆ. ಸೊ ಈ ವೇಸರ ಶೈಲಿ ಅನ್ನೋದು ಈ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಎರಡೂ ಕೂಡಿಸಿ ವೇಸರ ಶೈಲಿ ಅಂತ ಇಲ್ಲಿ ಮಧ್ಯ ಭಾರತದಾಗ ಹೆಚ್ಚಾಗಿ ಕಂಡು ಬರ್ತದೆ ಇದು. ನೆಕ್ಸ್ಟ್ ಇಲ್ಲಿ ಹೊಯ್ಸಳ ಶೈಲಿ ಇದೆ. ಬೇಲೂರು ಮತ್ತು ಹಳೆಬೀಡು ಏನೈತಿ ಕರ್ನಾಟಕದಾಗ ಕಂಡು ಬರುವಂಥ ಇಲ್ಲಿ ಹೊಯ್ಸಳ ಶೈಲಿಯಲ್ಲಿ ಇಲ್ಲಿ ಏನೈತಿ ದೇವಾಲಯಗಳನ್ನ ಸ್ಥಾಪನೆಯನ್ನು ಮಾಡಲಾಗಿರ್ತದೆ. ಹಾಗೆ ಕಳಿಂಗ ಶೈಲಿಯಲ್ಲಿ ಒಡಿಸ್ಸಾದಾಗ, ನೆಕ್ಸ್ಟ್ ಇಲ್ಲಿ ಮಾರು ಗುರ್ಜರ್ ಶೈಲಿಯಲ್ಲಿ ಗುಜರಾತ್ ಮತ್ತು ರಾಜಸ್ಥಾನದ ಕಡೆ ಇದು ಕಂಡು ಬರ್ತದೆ. ಸೊ ಇವುಗಳನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೇಕು. ನೆಕ್ಸ್ಟು ಸೊ ಇಲ್ಲಿ ಹಳೆಯ ಹೆಸರು ಮತ್ತು ಈಗಿನ ಹೆಸರು. ಸೊ ಹಳೆ ಕಾಲದಲ್ಲಿ ಒಂದೊಂದು ಊರಿಗೆ ಆಯ್ತು, ಒಂದೊಂದು ರಾಜ್ಯ ಅಥವಾ ಇವಕ್ಕೇನೈತಿ ಪ್ರಾಂತ್ಯ, ಈ ರೀತಿ ಹೆಸರುಗಳ ಬಗ್ಗೆನೂ ಕ್ವಶನ್ಗಳನ್ನ ಒಂದಕ್ಕೆ ಕೇಳಿದ್ರಂತ. ಸೊ ಹಳೆಯ ಹೆಸರು ಮತ್ತು ಈಗಿನ ಹೆಸರು ಅವಕ್ಕೆ ಏನಂತ ಕರೀತಾರೆ ಅನ್ನೋದು ನೀವು ನೋಡ್ಕೊಂಡು ಹೋಗ್ಬೇಕು. ಸೊ ಗುಪ್ತರ ಕಾಲದಲ್ಲಿ ಇಲ್ಲಿ ಪ್ರಾಂತ್ಯಕ್ಕೆ ಏನಂತಿರು, ಸೊ ಅಥವಾ ಸಭಾಕ್ಕೆ ಏನಂತಿರು, ಈ ರೀತಿ ಕ್ವಶನ್ನ ಕೇಳಾಗ್ತಾರಂತನೂ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಹೆಸರುಗಳ ಬಗ್ಗೆನೂ ಕೂಡ ನೀವು ನೋಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ರ್ಯಾಮ್, ರೋಮ್ ಇವುಗಳ ಬಗ್ಗೆ ಈ ಕಂಪ್ಯೂಟರ್ ಬಗ್ಗೆನೂ 5-6 ಕ್ವಶನ್ ಬರಾಗ್ತಾವಂತ. ಸೊ ಅದ್ರ ಬಗ್ಗೆನೂ ಇಲ್ಲಿ ನೋಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಯಾವ ರಾಜ್ಯದಲ್ಲಿ ಯಾವ ಸರ್ಕಾರ ಅದಾವು, ಸೊ ಅವುಗಳ CM ಯಾರು ಅಂತಲೂ ಇಲ್ಲಿ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ರೀಸೆಂಟಾಗಿ ಇತ್ತು ಈ 5ನೇ ತಾರೀಕು ಕೇಳಿದ್ದು ಯಾವುದಂದ್ರೆ ಇಲ್ಲಿ ಜಾರ್ಖಂಡದಲ್ಲಿ ಕೇಳಿದ್ರಂತ. ಸೊ ಇಲ್ಲಿ JMM ಪಾರ್ಟಿ ಏನೈತಿ ಇಲ್ಲಿ ಅಸ್ತಿತ್ವಕ್ಕೆ ಐತಿ ರಾಜ್ಯ ಸರ್ಕಾರ. ಸೊ ಇಲ್ಲಿ ಜಾರ್ಖಂಡದ ಕೇಳಿದರು. ಸೊ ಅಷ್ಟು ರಾಜ್ಯದ ನೀವು ನೋಡ್ಕೊಂಡು ಹೋದ್ರೂ ಒಳ್ಳೆಯದ. ಸೊ ಯಾವ ರಾಜ್ಯದಲ್ಲಿ ಯಾವ್ಯಾವ ಪಾರ್ಟಿಗಳು ಇಲ್ಲಿ ಏನೈತಿ ಆಡಳಿತವನ್ನು ನಡೆಸ್ತಾವಂತ. ಸೊ ಇಲ್ಲಿ ಡಿಟೇಲ್ ಆಗಿ ನೋಡೋದಾದ್ರೆ ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಯಾವ ರಾಜ್ಯದಲ್ಲಿ ಯಾವ್ಯಾವ ಪಾರ್ಟಿ ಅಸ್ತಿತ್ವಕ್ಕದಾವಂತ ಇಲ್ಲಿ ನೋಡ್ಬೋದು. ಕರ್ನಾಟಕ, ಇಲ್ಲಿ ತೆಲಂಗಾಣ, ಇಲ್ಲಿ ಹಿಮಾಚಲ, ಸೊ ಇವೆಲ್ಲ ಏನೈತಿ ಕಾಂಗ್ರೆಸ್ ಪಾರ್ಟಿ ಏನೈತಿ ಇಲ್ಲಿ ಅಸ್ತಿತ್ವಕ್ಕೆ ಐತಿ. ನೆಕ್ಸ್ಟ್ ಇಲ್ಲಿ ಕೇರಳ ನೋಡ್ಬೋದು. ಸೊ ಇಲ್ಲಿ ಕೇರಳದಾಗ CPI ಅನ್ನೋ ಪಾರ್ಟಿ ಏನೈತಿ ಇಲ್ಲಿ ರಾಜ್ಯ ಸರ್ಕಾರ ಏನೈತಿ ಆಡಳಿತವನ್ನು ನಡೆಸದ. ಇಲ್ಲಿ ತಮಿಳ್ನಾಡು ನೋಡ್ಬೋದು. ತಮಿಳ್ನಾಡಿನಲ್ಲಿ ಇಲ್ಲಿ DMK ಪಕ್ಷ ಏನೈತಿ ಇಲ್ಲಿ ಆಡಳಿತವನ್ನು ನಡ್ಸಾಕತ್ತದ. ನೆಕ್ಸ್ಟ್ ಇಲ್ಲಿ ಆಂಧ್ರ ಪ್ರದೇಶ ನೋಡ್ಬೋದು. ಇಲ್ಲಿ TDP ಅದ. ಸೊ ಅದೇ ರೀತಿ ಇಲ್ಲಿ ಮೇಲ್ಗಡೆ ಎಲ್ಲ ಏನೈತಿ ಇಲ್ಲಿ ಈ ಕೇಸರಿ ಭಾಗ ಏನೈತಿ ಇದೆಲ್ಲ BJP ಪಾರ್ಟಿ ಅದ. ನೆಕ್ಸ್ಟ್ ಇಲ್ಲಿ ಜಾರ್ಖಂಡ್ ಏನೈತಿ ಇಲ್ಲಿ JMM ಪಾರ್ಟಿ ಅದ. ಇಲ್ಲಿ ವೆಸ್ಟ್ ಬೆಂಗಾಲ್ ಏನೈತಿ ಇಲ್ಲಿ AITC ಅನ್ನೋ ಪಾರ್ಟಿ ಏನೈತಿ ಇಲ್ಲಿ ಆಡಳಿತವನ್ನು ನಡೆಸದ. ಸೊ ನೆಕ್ಸ್ಟ್ ಇಲ್ಲಿ ಅದೇ ರೀತಿ ಇಲ್ಲಿ ರೆಡ್ ಕಲರ್ ಒಳಗೂ ನೋಡ್ಬೋದು, ಯೆಲ್ಲೋ ಕಲರ್ ಇಲ್ಲಿ ಡಿಟೇಲ್ ಆಗಿದಾವ. ಈ PDF ಅನ್ನು ಸೆಂಡ್ ಮಾಡಲಾಗಿರ್ತದೆ, ನೀವು ನೋಡ್ಕೋಬೋದು. ಹಾಗೆ ಈ ರಾಜ್ಯಗಳ CMಗಳನ್ನು ಕೂಡ ನೀವು ಗೊತ್ತಿರಬೇಕು. ನೆಕ್ಸ್ಟ್ ಸೊ ಇಲ್ಲಿ ಯೋಜನೆಗಳ ಬಗ್ಗೆನೂ ಕೂಡ ಕೆಲವೊಂದು ಕ್ವಶನ್ಗಳ ಬಂದಿದ್ದು ಅಂತ. ಸೊ ಇಲ್ಲಿ ಯೋಜನೆಗಳು ಇಲ್ಲಿ ಮಿಲ್ಕ್ ಡೇ ಬಗ್ಗೆನೂ ಒಂದು ಕ್ವಶನ್ ಬಂದಿತ್ತಂತ. ಸೊ ಇಲ್ಲಿ ವರ್ಲ್ಡ್ ಮಿಲ್ಕ್ ಡೇ ಇಲ್ಲಿ ಯಾವುದು ಬರ್ತದೆ ಅಂದರೆ ಇಲ್ಲಿ June 1 ಅಂತ ಬರ್ತದೆ. ನ್ಯಾಷನಲ್ದಾಗ ಕೇಳಿದ್ರೆ ಇಲ್ಲಿ November 26 ಏನೈತಿ ಇಲ್ಲಿ ಮಿಲ್ಕ್ ಡೇ ಅನ್ನೋದನ್ನು ಆಚರಣೆ ಮಾಡಲಾಗ್ತದೆ. ಸೊ ಈ ಮಿಲ್ಕ್ ಡೇ ಸಂಬಂಧಪಟ್ಟ ಹಾಗೆ ಏನೈತಿ ಇಲ್ಲಿ ಬಿಳಿ ಕ್ರಾಂತಿ ಅಂತ ಬರ್ತದೆ, ವೈಟ್ ರೆವಲ್ಯೂಷನ್ ಅಂತ ಇಲ್ಲಿ ಬರ್ತದೆ. ಸೊ ಇದರ ಹರಿಕಾರ ಯಾರು ಅಂದರೆ ಇಲ್ಲಿ ವರ್ಗೀಸ್ ಕುರಿಯನ್ ಅವರು ಇದರನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಸಲದ ಅಂದ್ರೆ ನ್ಯಾಷನಲ್ ಮಿಲ್ಕ್ ಡೇ November 26 2024 ಇಲ್ಲಿ ಥೀಮನ್ನು ನೋಡ್ಬೋದು. ಲೆಟ್ಸ್ ಸೆಲೆಬ್ರೇಟ್ ದ ಪವರ್ ಆಫ್ ಡೈರಿ ಅನ್ನೋದು ಇಲ್ಲಿ ಥೀಮ್ ಆಗಿರ್ತದೆ.
ಸೊ ಹಾಗೆ ಇಲ್ಲಿ ಇಂಡೆಕ್ಸ್ಗಳ ಬಗ್ಗೆ ನೋಡ್ಬೋದು. ಇಂಟರ್ನ್ಯಾಷನಲ್ ಹ್ಯಾಪಿ ಇಂಡೆಕ್ಸ್, ಹಂಗರ್ ಇಂಡೆಕ್ಸ್, ಸೊ ಇವುಗಳನ್ನ ನೀವು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಅದರಲ್ಲಿ ಭಾರತದ ರ್ಯಾಂಕ್ ಎಷ್ಟು ಐತೆ ಅನ್ನೋದನ್ನು. ನೆಕ್ಸ್ಟ್ ಇಲ್ಲಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಈ ಸಮ್ಮೇಳನ, ಈ ಕಾನ್ಫರೆನ್ಸ್ ಬಗ್ಗೆನೂ ಒಂದು ಕ್ವಶನ್ ಬಂದಿತ್ತಂತ. ಸೊ ಇದು ಬ್ರೆಜಿಲ್ದಾಗದ. ಸೊ ಇದೇ ರೀತಿ ಯಾವ್ಯಾವ ಸಮ್ಮೇಳನಗಳನ್ನು ಯಾವ್ಯಾವ ಒಂದು ದೇಶದಲ್ಲಿ ನಡೆದಿದ್ದಾವೆ ಅನ್ನೋದು ಇಲ್ಲಿ ನೋಡ್ಕೊಂಡು ಹೋಗಬೇಕು. ಹಾಗೆ ನೆಕ್ಸ್ಟ್ ಆರ್ಟಿಕಲ್ 32 ಬಗ್ಗೆನೂ ಒಂದು ಕ್ವಶನ್ ಬಂದಿತ್ತಂತ. ಸೊ ಮೇನಾಗಿ ಆರ್ಟಿಕಲ್ ನೀವು ಅಷ್ಟು ಏನೈತಿ ನಿಮ್ಗೆ ಗೊತ್ತಿರಬೇಕು, ಯಾವ್ಯಾವ ಆರ್ಟಿಕಲ್ ಏನೇನು ಅನ್ನೋದು. ಸೊ ಆರ್ಟಿಕಲ್ ಬಗ್ಗೆನೂ ಒಂದು ಕ್ವಶನ್ ಇಲ್ಲಿ ಬಂದಿತ್ತಂತ. ಸೊ ಇಲ್ಲಿಗೆ ಏನೈತಿ ಇದು ಜೂನ್ 5 ಏನೈತಿ ಆಲ್ಮೋಸ್ಟ್ ಆಲ್ ಕ್ವಶನ್ ಈ ಒಂದು ಟಾಪಿಕ್ ಮೇಲೆ ಬಂದಿತ್ತು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಏನೈತಿ ಜೂನ್ 6 ಯಾವ್ಯಾವ ಕ್ವಶನ್ ಬಂದಿತ್ತಂತ ನೋಡೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಸೋ ಮಚ್.